ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಚಿನ್ನದ ಬೆಲೆ ಕೊನೆಗೂ ಇವತ್ತು ಇಳಿಕೆಯಾಗಿದೆ. ಸತತವಾಗಿ ಈ ವಾರದಲ್ಲಿ ಮೆಜಾರಿಟಿ ನಮಗೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿತ್ತು. ಬಟ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಚಿನ್ನದ ಬೆಲೆ ಇಳಿಕೆಯಾಗಿದೆ. ಒಂದು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ತಾ, ಇವತ್ತು 24 ಕ್ಯಾರೆಟ್ ಚಿನ್ನ 15,420 ರೂಪಾಯಿ ಆಗಿದೆ. ನೆನೆ 15,557 ರೂಪಾಯಿ ಇದೆ. 10 ಗ್ರಾಮಿನ ಚಿನ್ನಕ್ಕೆ 1,52,200 ರೂಪಾಯಿ. ನೆನೆ 1,55,570. ನೆನೆಗೂ ಇವತ್ತು 137 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1 ಗ್ರಾಮ್ಗೆ 1,370 ರೂಪಾಯಿ ಚಿನ್ನದ ಬೆಲೆ ಇವತ್ತು 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 14,135 ರೂಪಾಯಿ. ನೆನೆ 14,260 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,41,350. ನೆನೆ 1,42,600. ನೆನೆಗೂ ಇವತ್ತು 125 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1,250 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಇವತ್ತು 11,565 ರೂಪಾಯಿ. ನೆನೆ 11,668 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,15,650. ನೆನೆ 1,16,680. ನೆನೆಗೂ ಇವತ್ತು 103 ರೂಪಾಯಿ ಇಳಿಕೆ ಆಗಿದೆ. 1,030 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. ಸೊ ಒಳ್ಳೆ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇನ್ನ ಬೆಳ್ಳಿಯ ದರದ ಬಗ್ಗೆ ನೋಡೋದಾದ್ರೆ ಬೆಳ್ಳಿಯ ದರನೂ ಇವತ್ತು ವಿಪರೀತವಾಗಿ ಪ್ರೈಸ್ ಕಮ್ಮಿ ಆಗಿದೆ. 5,000 ರೂಪಾಯಿ 1 ಕೆಜಿ ಬೆಳ್ಳಿಗೆ ಇಳಿದಿದೆ. ಅಂದ್ರೆ ನಿಮಗೆ ಇವಾಗ 1 ಗ್ರಾಮಿನ ಬೆಳ್ಳಿಗೆ ಆಲ್ಮೋಸ್ಟ್ 5 ರೂಪಾಯಿ ಇಳಿಕೆ ಆಗಿ 265 ರುಪೀಸ್ ಅಮೌಂಟ್ ಆಗಿದೆ ಬೆಳ್ಳಿಯ ದರಕ್ಕೆ. 270 ಹೋಗಿತ್ತು, ಬಟ್ ಇವಾಗ 265 ರುಪೀಸ್ ಆಗಿದೆ 1 ಗ್ರಾಮಿನ ಬೆಳ್ಳಿಗೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಇವತ್ತು ವಿಪರೀತವಾಗಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿರುವಂತದ್ದು ಸ್ವಲ್ಪ ರಿಲೀಫ್ ಅಂತಾನೆ ಹೇಳಬಹುದು. ಸೊ ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ ಅಥವಾ ಗ್ಯಾಸಿನ ಸಮಸ್ಯೆ ಆಗ್ಲಿ ಮುಂದುವರಿತಾ ಇದೆ ಇದರ ಜೊತೆಗೆ. ಸೊ ಚಿನ್ನದ ಜೊತೆಗೇನೆ ಏನು ಅಂತ ಹೇಳಿದ್ರೆ, ಮೊನ್ನೆನೂ ನಾನು ನೋಡ್ತಿದ್ದೆ ಆಟೋ ಓಡಿಸೋರಿಗೆ ತುಂಬಾ ತೊಂದರೆ ಆಗ್ತಿದೆ, ಗ್ಯಾಸ್ಗಳು ಸಿಗ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನೇನೇ ಚಾಮರಾಜಪೇಟೆ ಹತ್ರ ಹೋದಾಗ, ಬೆಂಗಳೂರು ಚಾಮರಾಜಪೇಟೆ ಹತ್ರ ಹೋದಾಗ ಬಂಕ್ ಕ್ಲೋಸ್ ಮಾಡಿ ಆಟೋ ಡ್ರೈವರ್ಸ್ ಗಳು ತುಂಬಾ ಸಾಲಲ್ಲಿ ನಿಂತಿದ್ರು, ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ಪೆಟ್ರೋಲ್ ಇಲ್ಲ ಅಂತ ಹೇಳ್ಬಿಟ್ಟು ಶಟ್ ಡೌನ್ ಮಾಡ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ನೇನೆ. ತುಂಬಾ ಸಮಸ್ಯೆ ಆಗ್ತಾ ಇದೆ. ಕೆಲವೊಂದ್ ಕಡೆ ಗ್ಯಾಸಿನ ಒಂದು ಬ್ಲಾಕ್ ಮಾರ್ಕೆಟ್ ಕೂಡ ನಡೀತಾ ಇದೆ ಇವಾಗ. ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಹೇಳಿ ಗ್ಯಾಸ್ ಗಳನ್ನ ಮಾರ್ಕೋತಾ ಇರುವಂತದ್ದಾಗಿರ್ಬೋದು. ಯಾಕಂದ್ರೆ ಗ್ಯಾಸ್ ಶಾರ್ಟೇಜು ಮುಂದುವರಿಕೆ ಆಗಿದೆ, ಮನೆಗಳಿಗೆ ಬರ್ತಾ ಇದೆ. ಆದ್ರೆ ಡೊಮೆಸ್ಟಿಕ್ ಯೂಸ್ ಓಕೆ, ಕಮರ್ಷಿಯಲ್ ಯೂಸ್ಗೆ ಗ್ಯಾಸ್ಗಳು ಇನ್ನೂ ತೊಂದರೆ ಕೂಡ ಮುಂದುವರಿದಿದೆ. ಯಾಕಂದ್ರೆ ಯುದ್ಧದ ಒಂದಷ್ಟು ಪ್ರಭಾವ ಎಲ್ಲಾ ಕಡೆ ಬೀರ್ತಾ ಇದೆ, ಸಾರ್ತಾ ಇದೆ. ಅಂಡ್ ಮಂಗಳೂರು ಪೋರ್ಟಿಗೆ ಒಂದು ಶಿಪ್ ಬಂದಿತ್ತು ಕಳೆದ ತಿಂಗಳಲ್ಲಿ. ಸೊ ಅದಾದ್ಮೇಲೆ ಇನ್ಯಾವುದು ಬಂದಿಲ್ಲ. ಹಾಗಾಗಿ ಗ್ಯಾಸ್ ಸಮಸ್ಯೆ ಮುಂದುವರಿಯುತ್ತೆ. ನೋಡೋಣ ನೆಕ್ಸ್ಟ್ ನಿಮಗೆ ಮತ್ತೇನಾದ್ರೂ ಯುದ್ಧದ ವಿಚಾರದಲ್ಲಿ ಗ್ಯಾಸ್ ಎಲ್ಲ ಸರಿ ಹೋಯ್ತು, ಸಾರ್ಟ್ ಔಟ್ ಆಯ್ತು ಅಂತ ಏನಾದ್ರೆ ನ್ಯೂಸ್ ಬಂದ್ರೆ ಎಲ್ಲರಿಗೂ ಸಂತೋಷ. ಬಿಕಾಸ್ ತುಂಬಾ ಜನ ಹೋಟೆಲ್ ನಡೆಸ್ತಾ ಇರೋರಿಗೆ ತುಂಬಾನೇ ಲಾಸ್ ಆಗಿದೆ. ಆಟೋ ಡ್ರೈವರ್ಸ್ ಗಳಿಗೆ ತೊಂದರೆ ಆಗ್ತಾ ಇದೆ, ಗ್ಯಾಸ್ CNG ಅವ್ರಿಗೆ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಸೊ ಡೊಮೆಸ್ಟಿಕ್ ಯೂಸ್ಗೆ ಗ್ಯಾಸ್ ತರಿಸ್ಕೋತೀರಾ, ಆಮೇಲೆ ಅದನ್ನ ತಗೊಂಡು ಹೋಗ್ಬಿಟ್ಟು ಕಮರ್ಷಿಯಲ್ ಯೂಸ್ಗೆ ಮಾರ್ಕೊಳ್ತಾ ಇರುವಂತದ್ದು ಕೆಲವೊಂದಷ್ಟು ನ್ಯೂಸ್ಗಳು ಬರ್ತಾ ಇದೆ. ಅಂತವ್ರದ್ದು ಗ್ಯಾಸ್ ಸಿಲಿಂಡರ್ ನ ಸೀಸ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾರೆ. ಹುಷಾರಾಗಿರಿ, ಆ ತರ ಬ್ಲಾಕ್ ಅಲ್ಲಿ ಮಾರ್ಕೊಳಕ್ ಹೋಗ್ಬೇಡಿ. ಎಲ್ಲರಿಗೂ ಕಷ್ಟ ಇದೆ, ಏನು ಮಾಡಕ್ ಆಗಲ್ಲ. ಬಟ್ ಕೊರೋನಾ ಟೈಮ್ ಅಲ್ಲೇ ನಾವೆಲ್ಲ ಬದುಕಿ ಬಾಳಿ ಮುಂದಕ್ಕೆ ಬಂದವರು. ಸೊ ಧೈರ್ಯಗಿಡಬೇಡಿ, ಇದೆಲ್ಲ ಒಂದ್ ಸರ್ಟನ್ ಫೇಸ್, ಇದೆಲ್ಲ ಅನುಭವಿಸ್ಬೇಕು. ಮುಂದುವರಿಯೋಣ, ಇದಕ್ಕೆಲ್ಲ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಅಂತ ಬಂದೇ ಬರುತ್ತೆ. ಅದನ್ನ ನಾವು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗೋಣ, ಸರಿನಾ? ಸೊ ಚಿನ್ನದ ಬೆಲೆ ಮತ್ತೆ ಗ್ಯಾಸು, ಪೆಟ್ರೋಲು, ಡೀಸೆಲ್ ಎಲ್ಲ ವಿಚಾರಗಳು ಹಿಂಗಿದೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.